ನಮಸ್ಕಾರ ವಿದ್ಯಾರ್ಥಿಗಳೇ, ಕೆ ಸಿ ಟಿ ಆ್ಯಂಡ್ ನೀಟ್ ಅಪ್ಡೇಟ್ಸ್ ಜೊತೆಗೆ ಬಿ ಎಸ್ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಒಂದು ಇವತ್ತು ದೊಡ್ಡದಾಗಿ ಕೆ ಸಿ ಟಿಯಲ್ಲಿ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಎಲ್ಲನೂ ಕೂಡ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗಿರೋ ಕಾರಣ ಆಗುತ್ತೆ, ಸೊ ಹಾಗೇ ಆಗುತ್ತೆ ಸರಿ. ಆದರೆ ಈಗ ಬಿ ಎಸ್ ನರ್ಸಿಂಗ್ ತಕ್ಕನಾಗೆ ಕೆಲವೊಂದಿಷ್ಟು ಏನಂತಂದರೆ ಈಗ ಕೊಟ್ಟಿದ್ದಾರೆ, ಇವತ್ತೊಂದು ಗೊತ್ತಿರಬೇಕು, ಒಂದು ಏನೋ ಬಿಟ್ಟಿದ್ದಾರೆ. ಓಕೆ, ಸೊ ಬೇಕಾದರೆ ಇಲ್ಲಿ ಲೈಕ್ ಎಕ್ಸಾಂಪಲ್ ತೋರಿಸ್ತೀನಿ, ಬಂದಿದೆ ನೋಡಿ, ಇಲ್ಲೇ ಕಾಣಿಸ್ತಿದೆ 8/7 UGC 2025 ಬೆಂಗಳೂರಿನ ಸೈಂಟ್ ಜಾನ್ಸ್ ನರ್ಸಿಂಗ್ ಕಾಲೇಜಿನಲ್ಲಿ ರೋಮನ್ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಅಭ್ಯರ್ಥಿಗಳಿಗೆ ಬಿ ಎಸ್ ನರ್ಸಿಂಗ್ ಪ್ರವೇಶ ದಾಖಲೆಗಳ ಪ್ರಕಟಣೆ ಅಂತ ಅಂದ್ಕೊಂಡ್ಬಿಟ್ಟು ಓಕೆ ಈ ರೀತಿ ಕೊಟ್ಟಿದ್ದಾರೆ. ಇಲ್ಲಿ ನೋಡೋದಾತಂದರೆ UGC 2025 ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮುಖಾಂತರ ಬಿ ಎಸ್ ನರ್ಸಿಂಗ್ ಕೋರ್ಸ್ಗಳ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಕ್ರಿಶ್ಚಿಯನ್ ಧಾರ್ಮಿಕ ಅಲ್ಪಸಂಖ್ಯಾತರ ರೋಮನ್ ಕ್ಯಾಥೋಲಿಕ್ ಕೋಟಾದ ಅಡಿಯಲ್ಲಿ ಸೀಟು ಪಡೆಯಲು ಬಯಸುವ ಅಭ್ಯರ್ಥಿಗಳ ಗಮನಕ್ಕೆ ಅಂತಂದು. ಓಕೆ, ಯಾರಿಗೆಲ್ಲ ಅಂತಂದರೆ ಓನ್ಲಿ ಫಾರ್ ಈ ಸ್ಟೂಡೆಂಟಿಗೆ, ಈ ಒಂದು ಕೋಟಾದ ಅಡಿಯಲ್ಲಿ ಬರೋಂಥ ಸ್ಟೂಡೆಂಟಿಗೆ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ ಬಿ ಎಸ್ ನರ್ಸಿಂಗ್ ಕೋರ್ಸ್ಗಳ ಪ್ರವೇಶಕ್ಕೆ ಕ್ರಿಶ್ಚಿಯನ್ ಧಾರ್ಮಿಕ ಅಲ್ಪಸಂಖ್ಯಾತ ಕೋಟಾದ ಅಡಿಯಲ್ಲಿ ಸೀಟು ಪಡೆಯಲು ಅರ್ಹ ಇರುವ ಹಾಗೂ UGC 2025 ಅರ್ಜಿಯಲ್ಲಿ ಕ್ರಿಶ್ಚಿಯನ್ ಧಾರ್ಮಿಕ ಅಲ್ಪಸಂಖ್ಯಾತ ರೋಮನ್ ಕ್ಯಾಥೋಲಿಕ್, ಓಕೆ ಹೇಳ್ತೀನಿ, ರೋಮನ್ ಕ್ಯಾಥೋಲಿಕ್ ಕ್ಲೇಮ್ ಮಾಡಿರುವ ಈ ಕೆಳಗೆ ವಿವರಿಸಿರುವ ಅಭ್ಯರ್ಥಿಗಳು ದಿನಾಂಕ, ಇಲ್ಲಿ ಕಾಣಿಸ್ತೀನಿ ನೋಡಿ, ಯಾರೆಲ್ಲ ಕ್ಲೇಮ್ ಮಾಡ್ಕೊಂಡಿದ್ರಿ, ಯಾರು ರೋಮನ್ ಕ್ಯಾಥೋಲಿಕ್ ಕ್ಲೇಮ್ ಮಾಡ್ಕೊಂಡಿರೋ ಆ ಒಂದು ಸ್ಟೂಡೆಂಟ್ ಮಾತ್ರ ದಿನಾಂಕ 11/7/2025 ಅಥವಾ 12/7/2025 ಸೇಂಟ್ ಜಾನ್ಸ್ ಕಾಲೇಜ್ ಆಫ್ ನರ್ಸಿಂಗ್, ಸರ್ಜಾಪುರ ರಸ್ತೆ, ಬೆಂಗಳೂರು ಇಲ್ಲಿ ಅಗತ್ಯ ದಾಖಲೆಗಳೊಂದಿಗೆ ಖುದ್ದಾಗಿ ಪರಿಶೀಲನೆ ಹಾಜರಾಗಲು ಸೂಚಿಸಿದೆ. ಅಂದರೆ ನೀವು ಮುಂದೆ ಈ ರೀತಿ ಅಂದರೆ ಈ ಒಂದು ನೀವೇನಾದರೂ ಕ್ಲೇಮ್ ಅಂದರೆ ಈ ಒಂದು ರೋಮನ್ ಕ್ಯಾಥೋಲಿಕ್ ಏನಾದರೂ ಕ್ಲೇಮ್ ಮಾಡ್ಕೊಂಡಿತ್ತಂದರೆ ಆ ಒಂದು ಸ್ಟೂಡೆಂಟು 11 ಮತ್ತು 12ನೇ ತಾರೀಕಿಗೆ ಮಾಡಬೇಕು, ಆ ಒಂದು ಕಾಲೇಜ್ಗೆ ವಿಸಿಟ್ ಕೊಡಬೇಕು. ಓಕೆ, ಆ್ಯಂಡ್ ಏನೇನಪ್ಪ ಅಂತಂದರೆ ಏನೇನೆಲ್ಲ, ಫಾರ್ ಎಕ್ಸಾಂಪಲ್ ಸೇಂಟ್ ಜಾನ್ಸ್ ಕಾಲೇಜ್ ಆಫ್ ನರ್ಸಿಂಗ್ ಇವರ ದಿನಾಂಕ 26/2025 ಪತ್ರ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಅಂದರೆ ಇವರ ವೆಬ್ಸೈಟ್ನಾಗ ಅವರು ಇದ್ರ ಬಗ್ಗೆ ಹೇಳಿದ್ದಾರೆ. ಸೊ ಹಂಗಾಗಿ ಕೆಇದವರು ತಮ್ಮ ಒಂದು ವೆಬ್ಸೈಟಲ್ಲಿ ಹೇಳಿದ್ದಾರೆ. ಸೊ ಹಂಗಾಗಿ ಇಲ್ಲಿ ಕಾಣಿಸ್ತಿದೆ ನೋಡಿ, ಈ ಕೆಳಗೆ ವಿವರಿಸಿರುವ ಅಭ್ಯರ್ಥಿಗಳು ಮಾತ್ರ ಪರಿಶೀಲನೆಗೆ ಹಾಜರಿರಬೇಕು. ಅಂದರೆ ಯಾರಪ್ಪ ಅಂತಂದರೆ ಯಾರಲ್ಲಿ ಈಗ ರೋಮನ್ ಕ್ಯಾಥೋಲಿಕ್ ಕ್ಲೇಮ್ ಮಾಡ್ಕೊಂಡಿದ್ರು ಆ ಒಂದು ಸ್ಟೂಡೆಂಟ್ ಮಾತ್ರ. ಇಲ್ಲಿ ಕಾಣಿಸ್ತಿದೆ ನೋಡಿ, ಇಷ್ಟು ಎಲ್ಲನೂ ಕೂಡ ತಗೊಂಡು ನೀವೆಲ್ಲ ಎಲ್ಲಿಗೆ ಹೋಗ್ಬೇಕಂತಂದರೆ ನೀವು ಆ ಒಂದು ಕಾಲೇಜಿಗೆ, ಅಲ್ಲಿಗೆ ಅದೇ ಕಾಲೇಜಲ್ಲಿ ಸೇಂಟ್ ಜಾನ್ಸ್ ಕಾಲೇಜಿಗೆ ಕಾಣಿಸ್ತಿದೆ ನರ್ಸಿಂಗ್ ಕಾಲೇಜು, ಅದೇ ಹೋಗಬೇಕು. ಈಗಾಗಲೇ ಮೆಡಿಕಲ್ಲು ಕೂಡ ಕರೆದಿದ್ದಾರೆ, ಅದೇ ರೀತಿ ಬಿ ಎಸ್ ನರ್ಸಿಂಗ್ ಕೂಡ ಕರೀತಿದ್ದಾರೆ. ಸರಿ, ನೀವೇನಾದರೂ ಆ ಒಂದು ಕ್ಲೇಮ್ ಮಾಡ್ಕೊಂಡಿದ್ರೆ ಮಾತ್ರ ತೊಗೊಂಡೋಗಿ. ಆ್ಯಂಡ್ ಇದಕ್ಕೆ ತಕ್ಕನಂಗೆ, ಓಕೆ, ಇದ್ರ ತಕ್ಕನಂಗೆ ನೀವು ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಹೇಳ್ಬೇಕಂತಂದರೆ ಈಗ ಆಲ್ ಇಂಡಿಯಾ ಜನರಲ್ ಓಪನ್ ಮೆರಿಟ್ ಆ್ಯಂಡ್ ಕರ್ನಾಟಕ ಸ್ಟೇಟ್ ಓಪನ್ ಮೆರಿಟ್ ಅಡಿಯಲ್ಲಿ ಅಭ್ಯರ್ಥಿಗಳು ದಿನಾಂಕ 11/7/2025 ಅಥವಾ 12/7/2025 ಸೇಂಟ್ ಜಾನ್ಸ್ ಕ್ರಿಶ್ಚಿಯನ್ ನರ್ಸಿಂಗ್ ಕಾಲೇಜು ಬೆಂಗಳೂರು ಇಲ್ಲಿ ಹಾಜರಿರಬೇಕು. ಅಂತಂದರೆ ಆಲ್ ಇಂಡಿಯಾದಲ್ಲಿ ಯಾರು ಪಾರ್ಟಿಸಿಪೇಟ್ MCC ಪಾರ್ಟಿಸಿಪೇಟ್ ಮಾಡೋರಾಯಿತು, ನಮ್ಮ ಕನ್ನಡದಲ್ಲಿ ಈಗ KCT ಮುಖಾಂತರ ಪಾರ್ಟಿಸಿಪೇಟ್ ಮಾಡೋರು ಈ ಒಂದು ಕಾಲೇಜು, ಓಕೆ, ಈ ಒಂದು ಕಾಲೇಜಿಗೂ ಕೂಡ ಪಾರ್ಟಿಸಿಪೇಟ್ ಮಾಡೋರಿಗೂ ಕೂಡ ಅಲ್ಲೇ ಸೇಮ್ ಅದೇ ಕಾಲೇಜ್ಗೆ ಹೋಗಿ ಏನು ಆಗಬೇಕು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಂಬರಬೇಕು. ಓಕೆ, ನೆಕ್ಸ್ಟ್ ನಿಮಗೆ ಗೊತ್ತಿರುವ ಹಾಗೆ ಸೀಟು ಹಂಚಿಕೆ ಸರ್ಕಾರ ನೀಡುವ ಸೀಟ್ ಮ್ಯಾಟ್ರಿಕ್ಸ್ ಒಳಪಟ್ಟಿರ್ತದೆ. ಈ ಸೀಟು ಹಂಚಿಕೆಯು ಏನಂತ ಸರ್ಕಾರವು ನೀಡುವ ಸೀಟ್ ಮ್ಯಾಟ್ರಿಕ್ಸ್ಗೆ ಒಳಪಟ್ಟಿರ್ತದೆ. ಅಂದರೆ ಸೀಟು ಏನು ಮಾಡ್ತಾರೆ, ಏನು ಸೇಮ್ ಅದೇ ಇರ್ತದೆ, ಇವ್ರು ಬಿಟ್ಟಿರ್ತಕ್ಕಂಥ ಸೀಟ್ ಮ್ಯಾಟ್ರಿಕ್ಸ್ ಇರ್ತದೆ. ಅಂತಂದರೆ ಈ ಒಂದು ಕಾಲೇಜ್ಗೆ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಇದೆ, ರಿಮೈನಿಂಗ್ ಎಲ್ಲನೂ ಕೂಡ ಸೇಮ್ ಆ್ಯಸ್ ಯೂಸ್ವಲ್ ಇದೆ. ಈಗ ಅನ್ಕೋಬೋದು ಬಿ ಎಸ್ ನರ್ಸಿಂಗ್ ಯಾವಾಗ ಸೀಟ್ ಮ್ಯಾಟ್ರಿಕ್ಸ್ ಬರುತ್ತೆ ಅಂತಂದು. ಈಗ ಇನ್ನೂ ಒಂದು 2 to 3 ಡೇಸಲ್ಲಿ ನಿಮ್ಮದು ಕೂಡ ಬಿ ಎಸ್ ನರ್ಸಿಂಗ್ ಜೊತೆಗೆ ರಿಮೈನಿಂಗ್ ಎಲ್ಲ ಕೋರ್ಸಸ್ ಕೂಡ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ. ನೋಡಿ, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರಿಗಪ್ಪ ಅಂತಂದರೆ ಈ ಥರ ಅಪ್ಡೇಟ್ಸ್ಗಳು ಬಂದಾಗ ಕೇವಲ ಇಲ್ಲಿ ಕಾಣಿಸ್ತಿದೆ ನೋಡಿ, ಈ ಒಂದು ಸ್ಟೂಡೆಂಟ್ಸ್ಗೆ ಮಾತ್ರ ಇದು ಇರೋದು. ಅಂತಂದರೆ ಈ ಒಂದು ಸ್ಟೂಡೆಂಟ್ ಮಾತ್ರ ಆ ಒಂದು ಇವರ ಒಂದು ವೆಬ್ಸೈಟಲ್ಲಿ ಏನೇನೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಬೇಕಂತಂದು ಹೇಳಿದಾರೆ, ಆ ಒಂದು ಡಾಕ್ಯುಮೆಂಟ್ಸ್ ತೊಗೊಂಡು ಈ ಒಂದು ಕಾಲೇಜ್, ಯಾವ ಕಾಲೇಜು ಇಲ್ಲೇ ಕಾಣಿಸ್ತಿದೆ ನೋಡಿ, ಇದೇ ಒಂದು ಕಾಲೇಜಿಗೆ ಹೋಗ್ಬಿಟ್ಟು ವಿಸಿಟ್ ಕೊಡಿ. ಏನೂ ಇಲ್ಲ. ಓಕೆ, ರಿಮೈನಿಂಗ್ ಬರುವಂಥ ಮುಂದೆ, ಓಕೆ, ಈಗ ಒಂದು ಕಾಲೇಜ್ ಅಂತಲ್ಲ, ಅಂದರೆ ಈ ಒಂದು ಕ್ಲೇಮ್ ಮಾಡಿರೋಂಥ ಸ್ಟೂಡೆಂಟ್ ಅಷ್ಟೇ ಅಲ್ಲ, ರಿಮೈನಿಂಗ್ ಎಲ್ಲ ಒಂದು ಸ್ಟೂಡೆಂಟು ಕೂಡ ವೆಬ್ಸೈಟಲ್ಲೇ ಪ್ರಕಟಿಸ್ತಾರೆ. ಮುಂದೆ ಬಿ ಎಸ್ ನರ್ಸಿಂಗ್ ತಕ್ಕನಾಗಿ ಭಾಳಷ್ಟು ಅಪ್ಡೇಟ್ಸ್ಗಳು ಬರ್ತಾ ಹೋಗ್ತವೆ. ಯಾಕಂದರೆ ನಿಮ್ದು ಸ್ವಲ್ಪ ಡಿಫ್ರೆಂಟ್ ಫೀ ಸ್ಟ್ರಕ್ಚರ್ ಬರ್ತದೆ, ನಿಮ್ಗೆ ಕಾಲೇಜ್ ಸೆಲೆಕ್ಷನ್ ಕೂಡ ಡಿಫ್ರೆಂಟ್ ಅದ. ಸೊ ಹಂಗಾಗಿ ನಮ್ಮ ಚಾನಲ್ ನೋಡ್ತಾರೆ, ಅವಾಗ ಹೇಳ್ತಾ ಇರ್ತೀವಿ ನರ್ಸಿಂಗ್ಗೆ ತಕ್ಕನಂಗೆ ಒಂದು ಅಪ್ಡೇಟ್ ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಯಾಕಂದರೆ ನಾನು ಕೂಡ ಫೈನಲ್ ಇಯರ್ ಬಿ ಎಸ್ ನರ್ಸಿಂಗ್ ಸ್ಟೂಡೆಂಟು, ಯಾವ ರೀತಿ ಇದೆ ಏನು ಅಂತ ಎಲ್ಲನೂ ಕೂಡ ಗೊತ್ತಿದೆ, ಹಂಗಾಗಿ ಹೇಳ್ತಾ ಇದ್ದೀನಿ. ಓಕೆ, ಸರಿ, ಬಾಯ್.